ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ವಾ ಅಂತೇಳಿ ಯಾಕೆ ಪ್ರಶ್ನೆನ ಕೇಳ್ತಾ ಇದೀವಿ ಅಂತಂದ್ರೆ, ಫ್ರೀಡಂ ಪಾರ್ಕ್ ನಲ್ಲಿ ಅವರ ಪಾಡಿಗೆ ಅವರ ಕೂತು ಪ್ರತಿಭಟನೆ ಮಾಡಬೇಕಾದ್ರೆ ಕರೆಂಟ್ ಕಟ್ ಮಾಡೋದು, ಮೂಲಭೂತ ಸೌಕರ್ಯಗಳನ್ನ ಕಟ್ ಮಾಡೋದು, ಈ ರೀತಿಯಾಗಿ ಚೀಪ್ ಮೆಂಟಾಲಿಟಿ, ಅವರ ಹಕ್ಕಿಗೋಸ್ಕರ ಹೋರಾಟವನ್ನ ಮಾಡ್ತಿದ್ದಾರೆ. ಅಂತವರನ್ನ ಹತ್ತಿಕ್ಕುವ ಯತ್ನ ನಡೆಯುತ್ತಲ್ಲ, ಏನ್ ಹೇಳೋಣ? ಸಮಾನ ವೇತನಕ್ಕಾಗಿ ಆರೋಗ್ಯ ಸಿಬ್ಬಂದಿ, ಯಾರು ಆರೋಗ್ಯ ಸಿಬ್ಬಂದಿ ಕಳೆದ 4 ದಿನಗಳಿಂದ ಧರಣಿಯನ್ನ ಮಾಡ್ತಿದ್ದಾರೆ. ನೀವು ಕರೆಂಟ್ ತೆಗೆದ್ಬಿಟ್ರೆ ಅವರು ಹೋರಾಟದಿಂದ ಎದ್ದು ಹೋಗ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ಅಲ್ಲಿ ಅವರು ಕೂತು ಎಸಿ ಒಳಗಡೆ, ಎಸಿ ಕೆಳಗಡೆ ಕೂತ್ಕೊಂಡು ಅವರು ಪ್ರತಿಭಟನೆ ಮಾಡಕ್ ಬಂದಿರೋದಲ್ಲ. ಬಿಸಿಲು, ಗಾಳಿ, ಚಳಿಯ ಮಧ್ಯೆ ಕೂತು ಪ್ರತಿಭಟನೆ ಮಾಡ್ತಿದ್ದಾರೆ, ಹೋರಾಟವನ್ನ ಮಾಡ್ತಿದ್ದಾರೆ. ಅಂತವ್ರಿಗೆ ನೀವು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತೀರಾ? ಛೇ, ಇಷ್ಟ ಇದ್ರೆ ನಿಮ್ಮ ಅವರ ಬೇಡಿಕೆ ಈಡೇರಿಸ್ತೀವಿ ಅನ್ನಿ, ಇಲ್ಲ ಅವ್ರಿಗೊಂದು ಸಮಾಧಾನ ಪಡಿಸಿ ಕಳಿಸುವಂತ ಕೆಲಸನಾದ್ರೂ ಮಾಡಿ. ಇದ್ಯಾವುದೂ ಆಗಲ್ಲ. ಅದು ಬಿಟ್ಟು ಕರೆಂಟ್ ಕಟ್ ಮಾಡದಂತೆ, ಮೂಲಭೂತ ಸೌಕರ್ಯಗಳನ್ನ ಕಟ್ ಮಾಡದಂತೆ, ಚೀಪ್ ಮೆಂಟಾಲಿಟಿ ಯಾರೇ ಮಾಡಿದ್ರು ಅದು ತಪ್ಪೇ. ಅದು ಆ ಜಾಗದಿಂದಲೇ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇದೊಂದು ರೀತಿಯಲ್ಲಿ ಚೀಪ್ ಮೆಂಟಾಲಿಟಿ ಯಾರೇ ಮಾಡಿದ್ರು? ಆರೋಗ್ಯ ಸಿಬ್ಬಂದಿಗಳ್ರಿ, ಅವರು ಅವರನ್ನು ಎಸಿ ರೂಮಲ್ಲಿ ಕೂತು ಪ್ರತಿಭಟನೆ ಮಾಡ್ತಿಲ್ಲ, ಬಂದು ಇವತ್ತಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಕೂತು. ಯಾರು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ? ಕರೆಂಟ್ ಹೇಗೆ ಕಟ್ ಆಯ್ತು? ಯಾರು ಕಟ್ ಮಾಡಿದ್ದು ವೀರೇಶ್? ನಾಗೇಂದ್ರ ಬಾಬು, ನಾವು ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಸ್ಟಾಫ್ ನರ್ಸ್ಗಳು ಒಂದ್ ಕಡೆ ಹೋರಾಟ ಮಾಡ್ತಿದ್ದಾರೆ, ಕಣ್ಣೀರ್ ಹಾಕ್ತಿದ್ದಾರೆ. ಯಾಕಂದ್ರೆ ಇವತ್ತು 5ನೇ ದಿನ ಇವ್ರದ್ದು ಪ್ರತಿಭಟನೆ. ಅಧಿಕಾರಿಗಳೇ ಬಂದು, ಆರೋಗ್ಯ ಸಚಿವರು ಬಂದು ಇನ್ನೂ ಇವರು ಮನವಿಗೆ ಸ್ಪಂದನೆ ಮಾಡಿಲ್ಲ. ಇವ್ರದ್ದು ಎರಡೇ ಬೇಡಿಕೆ, ಒಂದು ಕಾಯಮಾತಿ ಭರವಸೆ, ಮತ್ತೊಂದು ಕಡೆ ಸಂಬಳ ಜಾಸ್ತಿ ಮಾಡಬೇಕೆಂಬುದು ಒಂದ್ ಕಡೆ ಭರವಸೆ. ಆದ್ರೂ ಆರೋಗ್ಯ ಅಧಿಕಾರಿಗಳಾಯ್ತು, ಸಂಬಂಧಪಟ್ಟ ಸಚಿವರಾಯ್ತು, ಬಂದು ಪರಿಶೀಲನೆ ಮಾಡಿಲ್ಲ, ಮನವಿ ಸಹ ಸ್ವೀಕಾರ ಮಾಡಿಲ್ಲ. 5ನೇ ದಿನ ಆಯ್ತು, ರಾತ್ರಿ ಹಗಲು ಅನ್ನದೇ ಪ್ರತಿಭಟನೆ ಮಾಡ್ತಿದ್ದಾರೆ. ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ಮಾತಾಡೋ ಕೆಲಸ ಮಾಡ್ತಾರೆ. ಮೇಡಮ್, 5ನೇ ದಿನಕ್ಕೆ ಪ್ರತಿಭಟನೆ ಮುಂದುವರೆದಿದೆ. ಒಂದ್ ಕಡೆ ಲೈಟ್ ತೆಗಿತಾರೆ, ಒಂದ್ ಕಡೆ ವಾಶ್ರೂಮ್ ಅಲ್ಲಿ ನೀರು ಬಂದ್ ಮಾಡ್ತಾರೆ. ಸರ್ಕಾರ ಒಂದ್ ಕಡೆ ಮಹಿಳೆಯರ ಪರವಾಗಿ ಅಂತ ಹೇಳ್ತಾರೆ, ಮಹಿಳೆಯರಿಗೆ ಇಲ್ಲಿ ಅನ್ಯಾಯ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್ ಅಂತ? ಅನ್ಯಾಯ ಆಗ್ತಿದೆ ಸರ್. ಇಲ್ಲಿ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಇರೋದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಈ ಹೆಣ್ಣು ಮಕ್ಕಳಿಗೆ ಯಾರು ನ್ಯಾಯ ಕೊಡ್ತಿಲ್ಲ. ನ್ಯಾಯ ಕೊಡೋರಿದ್ದಾರೆ. ಆರೋಗ್ಯ ಸಚಿವರು ಬಂದು ನಮ್ಮನ್ನು ಭೇಟಿಯಾಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಹೋಗ್ತಿದ್ದರು ಸರ್. ಆದ್ರೆ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿನೇ ಇಲ್ಲಲ್ವಾ? ಇದ್ರೆ ಬರ್ತಿದ್ರು ಸರ್. ಅವರು ಬಂದು ನಮ್ ಜೊತೆ 4 ಮಾತನಾಡಿ ನಮ್ದು ಏನಿದೆ, ನಾವು ಏನ್ ಬೇಡಿಕೆ ಇಟ್ಟಿದ್ದೇವೆ ಅದ್ರ ಬಗ್ಗೆ 4 ಮಾತಾಡಿ ಹೋಗ್ತಿದ್ರು. ಈ ತರ ನಾವು ಆರೋಗ್ಯ ಸಿಬ್ಬಂದಿ ವರ್ಕರು, ನಾವೇ ಎನ್ವೈರನ್ಮೆಂಟಲ್ ಹೈಜೀನ್ ಬಗ್ಗೆ ನಾವು ಹೇಳೋರು. ಇವತ್ತು ನಾವೇ ಹೈಜೀನ್ ಅಲ್ಲಿ ಇಲ್ಲ, ನಾವೇ ಇನ್ಫೆಕ್ಷನ್ ಗೆ ಒಳಗಾಗ್ತಿದ್ದೀವಿ. ಈ ಪ್ಲೇಸ್ ಅಲ್ಲಿ ನಾವು ಕೂಡಂತ ಪ್ಲೇಸ್ ಇಲ್ಲ, ಆದ್ರೂ ಬಿ ನಾವು ಇನ್ಫೆಕ್ಷನ್ ಅಲ್ಲೇ ಇದ್ದೀವಿ. ಯಾಕಿದ್ದೀವಿ? ನಮ್ಮ ಹಕ್ಕನ್ನ ನಾವು ಪಡಿಬೇಕಂತ ಮಾತ್ರನೇ ನಾವು ಇಲ್ಲಿದ್ದಿರೋದು. ಅದು ಅವ್ರಿಗೆ ತಿಳಿಬೇಕಾಗಿದೆ ಸರ್. ತಿಳಿಸಿ ನೀವಾದ್ರೂ ಹೇಳಿ. ನಾವು ಇಲ್ಲಿ ಇಷ್ಟು ಜನ ಕೂತು ಮಾಡ್ತಿದ್ದೀವಿ. ನಾವು ಜನರನ್ನ ಸೇವೆ ಮಾಡೋರು, ಇವತ್ತು ನಮ್ ಸೇವೆ ಮಾಡೋರೆ ಯಾರಿಲ್ಲಾರ್ದಂಗಾಗಿದೆ ನೋಡಿ. ಈಗ ಕರೆಂಟ್ ತೆಗೆದಿದ್ದಾರೆ, ನಾವು ಹೇಗ್ ಮಕ್ಕೋಬೇಕು? ಹೇಗ್ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಹೇಗ್ ನಾವು ಈಗ ಮಲಗಿಸೋದು? ಇದು ಬೇಕಾ ಸರ್ ನಮ್ಗೆ? ಯಾಕೆ ಕಣ್ಣೀರ್ ಅರ್ಥ ಆಗ್ತಿಲ್ವಾ ಸರ್ಕಾರಕ್ಕಂತ? ಅವ್ರ ಕಣ್ಣೀರ್ ಅರ್ಥ ಆಗಲ್ತಾರ ಸರ್. ನಮ್ದು ಎಲ್ಲಾರ್ದು ಕಣ್ಣೀರು. ಇಷ್ಟು ಮಂದಿ ಹೆಣ್ಮಕ್ಳು ಅದಾರ, ಚಿಕ್ಕ ಮಕ್ಳು ಕರ್ಕೊಂಡ್ ಬಂದ್ರೆ ಎಷ್ಟು ಮಂದಿ ಉಪವಾಸ ಅದಾರ ಸರ್, ಎಷ್ಟು ಮಂದಿ ಇದು ಅದಾರ. ನಾವ್ ಏನಂತ ಮಾಡ್ಬೇಕು ಈಗ? ಆದ್ರೆ ಕೊರೋನಾದಲ್ಲಿ ನಮ್ ಎಲ್ಲರನ್ನು ಯೂಸ್ ಮಾಡ್ಕೊಂಡ್ರಿ. ಹಿಂಗ ಪಗಾರ ಕೊಡ್ತೇವೆ, ಜಾಸ್ತಿ ಕೊಡ್ತೇವೆ ನಿಮ್ ಸಂಬಳ ಅಂತ ಹೇಳ್ಕೊಂಡ್ರೆ ಎಲ್ಲರ ಕಡೆಯಿಂದ ಜಾಸ್ತಿ ಡ್ಯೂಟಿ ಮಾಡಿಸ್ಕೊಂಡ್ರೆ ಖರೆ ಎಲ್ಲರಿಗೆ ಇನ್ನೂವರೆಗೆ ಆದ್ರ ಸಂಬಳನೂ ಇಲ್ಲ, ಹೆಚ್ಚಿಂದ ನಮ್ಗೆ ಇದನ್ನು ಕೊಟ್ಟಿಲ್ಲ. ಸರಿಸಮಾನ ಕೆಲ್ಸಕ್ಕೆ ಸರಿಸಮಾನ ಪಗಾರ ಕೊಡ್ತೀನಿ ಅಂತ ಅದನ್ನು ಕೊಟ್ಟಿಲ್ರಿ ಸರ್. ಹಿಂಗಾಗಿ ನಾವು ಈ ಸರ ನಮ್ಗ ಮೊನ್ನೆ ಸರ ಆಶ್ವಾಸನೆ ಕೊಟ್ಟಿದ್ರಿ ಸರ್. 40 ದಿನ ಸ್ಟ್ರೈಕ್ ಮಾಡಿದಾಗ ನಾನು ಗೆದ್ದು ಬಂದ್ರೆ ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳಿ. ಈ ಸರ ಆಶ್ವಾಸನೆನು ಅವ್ರ ಮ್ಯಾಗ ನಾವು ನಂಬಿಕೆ ಇಟ್ಟು ಹೊಳ್ ಹೋಗಿದ್ದೀವ್ರಿ. ಈಗ ನಮ್ಗ ಅದನ್ನ 2 ವರ್ಷ ಆಯ್ತು, ಇನ್ನೂವರೆಗೆ ಅದು ಆಶ್ವಾಸನೂ ಇಲ್ಲ, ಏನೂ ಇಲ್ಲ. ನಾವ್ ಏನ್ ಮಾಡ್ಬೇಕ್ರಿ ಸರ್? ನಾವು
ಅಮ್ಮ ಹೇಳಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅಳತಿದ್ದಾರೆ, ಜ್ವರ ಬಂದಿದೆ, ನೆಗಡಿ ಬಂದಿದೆ, ಸರ್ಕಾರಕ್ಕೆ ಅರ್ಥ ಆಗ್ತಿಲ್ವಾ ಅಂತ ನಿಮ್ಮ ಬೇಡಿಕೆಗಳಂತ? ಅರ್ಥ ಆಗ್ತಾ ಇಲ್ಲ ಸರ್. 5 days ಆಗಿದೆ ಆಲ್ರೆಡಿ ಬಂದು. ಎಲ್ಲರೂ ಪ್ರತಿಯೊಬ್ರು ಹೆಣ್ಮಕ್ಳೇ ಸರ್. ಆಲ್ಮೋಸ್ಟ್ ನರ್ಸಿಂಗ್ ಮಾಡಿರೋರೆಲ್ಲ ಬರೀ ಹೆಣ್ಮಕ್ಳು. 8,000 ಜನ ಹೆಣ್ಮಕ್ಳಿದೀವಿ. ಆದ್ರೂ ಒಂದು ಚೂರು ಕರುಣೆ ಅನ್ನೋದು ತೋರಿಸಿಲ್ಲ. 5 days ಆಗಿದೆ ಸರ್. ಇವ್ರಿಗೆ ಒಂದು ಚೂರು ಕರುಣೆ ತೋರ್ಸರ್ 5 days ಬೇಕಿತ್ತ ಸರ್? ನಾವು ಬಂದಿದ್ ನೆಕ್ಸ್ಟ್ ಡೇನೆ ಬಂದು ಒಂದು ಚೂರು ಕರುಣೆ ತೋರಿಸಿ ಏನೋ ಒಂದು ಹೇಳ್ಬೇಕಾಗಿತ್ತು. ಆದ್ರೂ ಇಷ್ಟು ದಿನ ಆದ್ರೂ ಯಾರು ಬಂದಿಲ್ಲ, ಏನು ಹೇಳಿಲ್ಲ ಸರ್. ಇಲ್ಲ ಆಲ್ಮೋಸ್ಟ್ ಇರೋರ್ಗೆಲ್ಲ ಜ್ವರ, ತಲೆನೋವು ಎಲ್ಲ ಬಂದು ಇಲ್ಲೇ ಮಾತ್ರೆ ಹಾಕೊಂಡು, ಮಕ್ಕಳಿಗೂ ಅಷ್ಟೇ ಲೂಸ್ ಮೋಷನ್ಸ್, ಪ್ರತಿಯೊಬ್ಬರಿಗೂ ಲೂಸ್ ಮೋಷನ್ಸ್. ಸರಿಯಾಗಿ ಟೈಮ್ ಊಟ ಮಾಡ್ತಾ ಇಲ್ಲ ಸರ್, ನಿದ್ದೆ ಮಾಡ್ತಾ ಇಲ್ಲ, ಒದ್ದಾಡಿ ಇಲ್ಲೇ ಮಲ್ಕೊಂಡು ಬಿದ್ದು ಒದ್ದಾಡಿ ಹಿಂಗೆ ನರಕ ಅನುಭವಿಸೋದು ಎಂತ ಪರಿಸ್ಥಿತಿ ಸರ್. ಪೇಷಂಟ್ ಕೇರ್ ಕೊಡೋದು ನಾವು, ಆದ್ರೆ ನಮಗೆ ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಒಂದು ಮಾತು ಬಂದು ಸಮಾನ ವೇತನ ನಾವೇನ್ ಕೇಳ್ತಾ ಇದೀವಿ ಸರ್? ಲಕ್ಷ ನಮಗೆ ಸಂಬಳ ಕೊಡಿ ಅಂತ ಏನಾದ್ರು ಕೇಳ್ತಾ ಇದೀವ? ಕೊಡ್ತಾ ಕಡಿಮೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಅಟ್ಲೀಸ್ಟ್ ಸಮಾನ ಕೆಲ್ಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಸರ್. ಅದನ್ನು ಬಂದು ಕೊಡಕ್ಕಾಗ್ಲಿಲ್ಲ. ಇದು ಎಂತ ಅನ್ಯಾಯ ಸರ್, ಹೆಣ್ಮಕ್ಳಿಗೆ ಘೋರ ಅನ್ಯಾಯ ಇದು. ದಯವಿಟ್ಟು ನೀವು ಬರ್ಬೇಕು ಸರ್. ಆರೋಗ್ಯ ಸಚಿವರು ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ನಾಳೆ ಬಂದು ದಯವಿಟ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟು ನಮ್ಮನ್ನ ದಯವಿಟ್ಟು ನಾಳೆ ಮನೆಗೆ ಹೋಗಿ ಸೇಫ್ ಆಗಿರೋ ಹಂಗೆ ಕಾಪಾಡಿ. ಇಲ್ಲ ನಾಳೆನೆ ಬಂದು ವಿಷ ಕೊಟ್ಟು ಕಳಿಸ್ಬಿಡಿ ನಮ್ಮನ್ನ ಸರ್. ಒಂದ್ ಕಡೆ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ, ಒಂದ್ ಕಡೆ ಪೊಲೀಸ್ ಇಲಾಖೆ ಸಹ ಈಗ ಲೈಟ್ ಆಫ್ ಆಗಿದೆ. ಹೇಗೆ ನೀವು ಮಲ್ಕೋದು ಹೇಗೆ? ಯಾಕಂದ್ರೆ ಆ ಹುಳ ಉಪ್ಪಡಿಗಳು ಬರ್ತವೆ, ಚೋಳು ಹಾವುಗಳು ಸಹ ಬರ್ಬೋದು, ಚಿಕ್ಕ ಮಕ್ಕಳಿದಾವೆ. ಬರ್ಲಿ ಸರ್, ನೀವು ಕೇಳಿದ್ರಲ್ಲ ಚೇಳು ಹಾವುಗಳು ಬರ್ತಾವಂತ, ಅದಕ್ಕೆ ಕಚ್ಚಿ ಸತ್ತೋಗಾದ್ರೂ ಅಟ್ಲೀಸ್ಟ್ ನಮ್ಗೆ ಟರ್ಮ್ ಇನ್ಸೂರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಮಕ್ಕಳಿದ್ದವ್ರಿಗೆ ಉಪಯೋಗ ಆಗುತ್ತೆ. ಎಷ್ಟೋ ಜನರಿಗೆ ಮಕ್ಕಳೇ ಇಲ್ಲ. ಟರ್ಮ್ ಇನ್ಸೂರೆನ್ಸ್ ಇದ್ದಾವಾಗ್ಲೇ ಒಂದು ತನ್ನ ಹೊಟ್ಟೆ ತುಂಬ ಸಿಗ್ತಾ ಇಲ್ಲ ಅಂದ್ಮೇಲೆ ಸತ್ತ ಮೇಲೆ ಟರ್ಮ್ ಇನ್ಸೂರೆನ್ಸ್ ತಗೊಂಡು ಏನ್ ಮಾಡ್ಬೇಕು ಸರ್? ನಮಗ್ ಕೇಳ್ತಾ ಇರೋದು ನಾವು ಒಂದೇ, ಎಲ್ಲರಿಗೂ ಗೌರ್ಮೆಂಟ್ನವ್ರ ಸ್ಯಾಲ್ರಿ ಜಾಸ್ತಿ ಇದೆ, ನಮಗ್ ಸ್ಯಾಲ್ರಿ ಕಡಿಮೆ ಇದೆ. ಹಂಗಂತ 1 kg ಎಣ್ಣೆ ಪಾಕೆಟ್ 140, NHMನವ್ರಿಗೆ ಬೇರೆ, ಇವ್ರಿಗೆ ಸಂಬಳ ಕಡಿಮೆ ಇದೆ, ಇವ್ರಿಗೆ 60 ರೂಪಾಯಿ ಕೊಡಿ, ಇವ್ರಿಗೆ ಸಂಬಳ ಜಾಸ್ತಿ ಇದೆ, ಇವ್ರಿಗೆ 100 ರೂಪಾಯಿ ಕೊಡಿ ಅಂತ ಏನಾದ್ರು ರೇಟು ಅದ್ರಲ್ಲಿ ಏನಾದ್ರು ತಾರತಮ್ಯ ಆಯ್ತಾ? ಎಲ್ಲದ್ರಲ್ಲೂ GST ತೆರಿಗೆ ಎಲ್ಲ ಮಾಡಿದ್ದಾರೆ ಸರ್. 14-15 ಸಾವಿರ ರೂಪಾಯಿದಲ್ಲಿ ಅವ್ರಿಗೆ ಒಂದ್ ತಿಂಗಳ 15 ಸಾವಿರ ರೂಪಾಯಿದಲ್ಲಿ ಅವ್ರಿಗೆ ಮನೆ ನಡೆಸಿ ನೋಡಕ್ ಹೇಳಿ ಸರ್. ಆಗುತ್ತಾ ಅಂತ ಅವ್ರ ಕೈಲಿ? ಆಗಲ್ಲ. ನಾವು ಕೇಳ್ತಾ ಇರೋದು ಒಂದೇ, ನಮ್ ಬೇಡಿಕೆ ನಮ್ಗೆ ಸಮಾನ ಕೆಲ್ಸಕ್ಕೆ ಸಮಾನ ವೇತನ ಕೊಡ್ಲಿ. ಅವ್ರು ಸರ್ ನಮ್ಗೇನ್ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಅವ್ರು ನೆರವೇರಿಸಿದ್ರೆ ನಿಜವಾಗ್ಲೂ ಹೇಳ್ತೀವಿ, ನಾವು ಅವ್ರ ಫೋಟೋ ಇಟ್ಟು ನಾವು ಮನೇಲಿ ಪೂಜೆ ಮಾಡಿ ಒಂದು ತನ್ನ ಉಂಟೇವಿ ಸರ್. ಅವ್ರು ಏನೇ ಇದ್ರು ನಮ್ಗೆ ಈಗ ಅವ್ರೇನಾದ್ರು ಇದನ್ನ ನೋಡ್ತಾ ಇದ್ರೆ ನಾಳೆ ಬೆಳಗ್ಗಿನ ಅವ್ರು ಬಂದು ನಮ್ಗೆ ನಾನ್ ನಿಮ್ದು ಏನಿದೆ ಅಲ್ಲ ಅದನ್ನ ರೈಟಿಂಗ್ ಅಲ್ಲಿ ಕೊಟ್ರೆ ಸಮಾನ ಕೆಲ್ಸಕ್ಕೆ ಸಮಾನ ವೇತನ ನಾನು ಮಾಡ್ತೀನಿ ಅಂತ ಹೇಳಿ ನಾವು ನಿಜವಾಗ್ಲೂ ಹೇಳ್ತೀವಿ ಸರ್. ಅವ್ರ ಹೆಸರು ಹೇಳ್ಕೊಂಡು ನಾವು ಸಾಯೋವರೆಗೂ ನಮ್ಮ ಮಕ್ಕಳಿಗೂ ಸಹ ಹೇಳಿ ಸತ್ತೋಗ್ತೀವಿ. ಮಕ್ಕಳು ಕರ್ಕೊಂಡ್ ಬಂದಿದ್ದೀರಾ, ಸಮಸ್ಯೆ ಆಗಲ್ವಾ ಅಂತ ಮಕ್ಕಳಿಗೆ? ಆಗುತ್ತೆ ಸರ್. ತಾಯಿ ಮಕ್ಕಳಿಗೆ ಆರೋಗ್ಯ ಕೊಡೋರು ನಾವು. ತಾಯಿ ಮಕ್ಕಳ ಆರೋಗ್ಯಕ್ಕಾಗಿ ನಾವು NUHM ಅನ್ನ ಸ್ಟಾರ್ಟ್ ಮಾಡಿದ್ದು. ತಾಯಿ ಮಕ್ಕಳಿಗೆ ಆರೋಗ್ಯ ಕೊಡೋಂತವ್ರಿಗೆ ಇಲ್ಲಿ ಎಷ್ಟೋ ಕೆಲವೊಬ್ರು ಮಕ್ಕಳನ್ನ ಬಿಟ್ಟು ಬಂದಿದ್ದಾರೆ ಸರ್. ಸಂಕಟ ಆಗುತ್ತೆ ಸರ್. ನಮ್ ಜೊತೆಗೆ ಬಂದಿದ್ದವರು ಅವ್ರನ್ನ ನಾವ್ ಇವತ್ತು ಅವ್ರ ಸಂಕಟ ನೋಡಕ್ಕಾಗದೆ ಕಳ್ಸಿದೀವಿ. ಯಾಕೆ ಗೊತ್ತಾ? ಎದೆ ಹಾಲು ಹಿಂಡಿ ಚಲ್ತಾ ಇದ್ದಾರೆ ಸರ್ 3 ದಿನದಿಂದ. ಬೇಡಮ್ಮ ನೀವು ಹೋಗಂತ ವಾಪಸ್ ಮನೆಗೆ ಕಳ್ಸಿದೀವಿ ಸರ್. ಮಕ್ಕಳಿದಾವೆ, ತಾಯಿ ಮಕ್ಕಳಿಗೆ ಆರೋಗ್ಯ ಕೊಡೋ ನಮ್ಮ ಮಕ್ಕಳಿಗೆ ನಾವು ಆರೋಗ್ಯ ಕೊಡಕ್ಕಾಗ್ತಿಲ್ಲ, ಒಳ್ಳೆ ಎಜುಕೇಶನ್ ಕೊಡಕ್ಕ ಆಗಲ್ಲ ಸರ್. ನಮ್ಗೆ ಟರ್ಮ್ ಇನ್ಸೂರೆನ್ಸ್ ಮಾಡಿದಾರಲ್ಲ, ಸುಸೈಡ್ ಮಾಡ್ಕೊಂಡ್ರು ಟರ್ಮ್ ಇನ್ಸೂರೆನ್ಸ್ ಬರಲ್ಲ ಸರ್. ಇಲ್ಲೇ ಮಲಗ್ತೀವಿ, ಒಂದು ಬೋರ್ಡೇಸರ್ ಗಿಡೇಸರ್ ತಂದ್ಬಿಟ್ಟು ಅವ್ರು ಹತ್ತಿಸ್ಬಿಡ್ಲಿ ಸರ್, ಆಮೇಲೆ ಟರ್ಮ್ ಇನ್ಸೂರೆನ್ಸ್ ಬರುತ್ತಲ್ಲ. ಅಟ್ಲೀಸ್ಟ್ ಇತ್ತು ಮಕ್ಕಳಿಗಾದ್ರೂ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಮಹಿಳೆ ಪರ ಅಂತ ಹೇಳ್ತೆ, ಲೈಟ್ ಇಲ್ಲ, ವ್ಯವಸ್ಥೆ ಇಲ್ಲ, ಶೌಚಾಲಯ ನೀರು ಬಂದ್ ಮಾಡಿದ್ರೆ ಅಂತ ಹೇಳ್ತೀರಾ? ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಸರ್ ಹೆಣ್ಮಕ್ಳ ಮೇಲೆ ಶೋಷಣೆ ಇನ್ನೂವರೆಗೂ ನಿಂತಿಲ್ಲ ಸರ್. ನಿಂತಿಲ್ಲ ಶೋಷಣೆ, ನಡೀತಾನೆ ಇದೆ ಸರ್. ನಿಂತಿಲ್ಲ ಸರ್, ಶೋಷಣೆ ನಿಂತಿಲ್ಲ. ಯಾಕಂದ್ರೆ ನಾವ್ ಈಗ 5 ದಿನ ಆಯ್ತು ಸರ್, 5 ರಾತ್ರಿ ಹಿಂಗೆ ಕಳೆದಿದ್ದೀವಿ ಸರ್ ನಾವು. ಯಾಕೆ ಇಲ್ಲಿಂದನೇ ಆಟಾಡ್ತಾರೆ ಸರ್ ಸಚಿವರು? ಈ ಕಡೆಗೆ ನೋಡ್ಬೇಕು ಅಂತ ಅನ್ಸಲ್ವಾ? ಯಾಕೆ ಅವ್ರಿಗೆ ಹೆಣ್ಮಕ್ಳಿಲ್ವಾ? ಅವ್ರ ತಾಯಿ ಹೆಣ್ಣಲ್ವಾ? ನಾವು ಹೆಣ್ಮಕ್ಳು ಅಂತಂದೆ ಅವ್ರಿಗೆ ಯಾಕೆ ಕಿಂಚಿತ್ತು? ಹೌದು, ನಾನು 1 ನಿಮಿಷ ಹೋಗಿ ಅವ್ರು ಬರೀ ಬಂದು ನಮ್ಗೆ ಸಮಾಧಾನ ಮಾತಾಡಿ ನಾನು ಹೇಳಿದ್ದೆ ಅದ್ರ ಪ್ರಕಾರ ನಾನು ಮಾಡ್ತೀನಿ, ನನ್ಗೆ ಇಷ್ಟು ಟೈಮ್ ಕೊಡಿ ಅಂತ ಬಂದ್ ಹೇಳಿ ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ರೆ ನಿಜವಾಗ್ಲೂ ಹೇಳ್ತೀವಿ. ನಾವು ಅವ್ರು ಬಂದ್ರೆ ನಾವು ಅವ್ರಿಗೆ ಯಾವುದೇ ರೀತಿ ನಾವು ಅವ್ರಿಗೆ ಗೌರವ ಕೊಡದೆ ಆತರ ಏನು ಮಾತಾಡಲ್ಲ ಸರ್. ಅವ್ರನ್ನ ಗೌರವ ಪೂರ್ವಕವಾಗಿ ನಾವು ಅವ್ರನ್ನ ಕರೆಸ್ತೀವಿ. ಅವ್ರು ಬಂದ್ರೆ ಸಾಕು ಸರ್. ನಮ್ಮ ಮುಖದಲ್ಲಿ ನಾವು ಅಳ್ತಾ ಇದ್ದೇವಲ್ಲ, ನಮ್ಮ ಮುಖದಲ್ಲಿ ನಗು ಬರುತ್ತೆ ಸರ್. ಅವರು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಆರೋಗ್ಯ ಸಚಿವರ ಹತ್ರ ಆಯ್ತು, ನಮ್ಮ ಮುಖ್ಯಮಂತ್ರಿ ಸರ್ ಹತ್ರ ನಾವು ಕೇಳೋದು ಒಂದೇ, ಅಂಗ್ಲಾಚ್ತಾ ಇದ್ದೇವಿ ಸರ್. ನಮ್ಗೆ ನಾವು ಏನ್ ಭಿಕ್ಷೆ ಬೇಡ್ತಾ ಇಲ್ಲ ಸರ್. ನಾವು ದುಡ್ದಿರೋದಕ್ಕೆ ನಮ್ಗೆ ಸಮಾನ ಕೆಲ್ಸಕ್ಕೆ ಸಮಾನ ವೇತನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಗೆ ಆಶ್ವಾಸನೆ ಬೇಡ ಸರ್. ಇದನ್ನ ಕೇಳಿ 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 ಅರ್ನಿಂಗ್ ಟೈಮ್ ಲರ್ನಿಂಗ್ ಟೈಮ್ ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ ಸರ್ ನಾವು.
ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ನಿಮ್ಮನ್ನ ಗುರುತಿಸಿಲ್ಲ ಅಂತ? ಕೋವಿಡ್ ಟೈಮಲ್ಲಿ ತುಂಬಾ ಕೆಲಸ ಮಾಡಿದ್ರಿ, ಕೋವಿಡ್ ವಾರಿಯರ್ಸ್ ನೀವೆಲ್ಲ. ಆ ಟೈಮಲ್ಲಿ ನಿಮ್ಗೆ ಕೆಲಸ ಬೇಕಾಯ್ತು, ಈಗ ಬೇಡ ಆಯ್ತಾ ಅಂತ ಗುರ್ತಿಸಿದ್ರಲ್ಲ ಸರ್. ಹೂ ಮಳೆ ಹಾಕಿದ್ರು, ಚಪ್ಪಾಳೆ ತಟ್ಟಿದ್ರು, ಗಂಟೆ ಬಾರಿಸಿದ್ರು. ಅವ್ರಿಗೆ ಅವಾಗ ತಿಳಿಲಿಲ್ಲ, ಅದ್ರಲಿಂದ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತಂದು ಅವ್ರು ಅನ್ಕೊಂಡು ಅದನ್ನೆಲ್ಲ ಮಾಡಿದ್ರು. ಅದ್ರಲಿಂದ ನಮ್ಗೆ ಹೊಟ್ಟೆ ತುಂಬಲ್ಲ ಸರ್. ನಮಗ್ ಚಪ್ಪಾಳೆ ಬೇಡ, ಹೂವಿಂದು ಸುರಿಮಳೆ ಬೇಡ ಸರ್. ನಮಗ್ ಬೇಕಾಗಿರೋದು ನಾವು ದುಡಿತಾ ಇರೋದಕ್ಕೆ ನಮ್ಗೆ ಸಂಬಳ ಕೂಡ ಕೇಳಿ ಸರ್. ಕೈ ಮುಗಿದು ಕೇಳ್ತೀವಿ ಸರ್. ನಮಗ್ ಸಮಾನ ಕೆಲ್ಸಕ್ಕೆ ನಾವು ದುಡಿತಾ ಇರೋದಕ್ಕೆ ನಮಗೆ ಸಂಬಳ ಕೂಡ ಕೇಳಿ ಸರ್. ಅಷ್ಟೇ ಸಾಕು. ನಾವು ನಮ್ ಜೀವನ ನಿಜವಾಗ್ಲೂ ಹೇಳ್ತೀನಿ, ಅವ್ರೇನಾದ್ರೂ ಇದೊಂದು ಅವ್ರು ಹೇಳಿದಂತ ಆಶ್ವಾಸನೆ ನೆರವೇರಿಸ್ಕೊಟ್ಬಿಟ್ರೆ ದೇವ್ರ ಫೋಟೋ ಬದಲು ಅವ್ರ ಫೋಟೋನೇ ಇಟ್ಕೊಂಡು ದಿನಾಲೂ ಹೂ ಇರ್ತೀವಿ ಸರ್ ನಾವು. ಕರೆಂಟು, ಸ್ವಚ್ಛ ನೀರು ಬಂದ್ ಮಾಡಿದಾರೆ ಇಲ್ಲಿ ಏನಾದ್ರು?